ಎದ್ದೇಳೋಲೆ ವೆಲ್ಕಮ್ ಬ್ಯಾಕ್ ಗೈಸ್. ನಾವು ಲಾಸ್ಟ್ ಎಪಿಸೋಡ್ ಪ್ರಾಮಿಸ್ ಮಾಡಿದಾಗೆ EM2 ಡೀಟೇಲ್ಡ್ ಅನಾಲಿಸಿಸ್ ಜೊತೆಗೆ ವಾಪಸ್ ಬಂದಿದ್ದೀವಿ. EM2 ಗೊತ್ತಿಲ್ವಾ? ಎದ್ದೇಳು ಮಂಜುನಾಥ ವರ್ಷನ್ 2. ಆದರೆ ನಾವು ಶುರು ಮಾಡೋ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತೋದು ಮರಿಬೇಡಿ. ನೀವೇನಾದರೂ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ. ಶುರು ಮಾಡೋಣ. ಲಾಸ್ಟ್ ಎಪಿಸೋಡ್ ಅಲ್ಲಿ ಹೇಳಿದಾಗ ಗುರು ಪ್ರಸಾದ್ ಅವರು ರೈಟಿಂಗ್ ಹಾಗೂ ಟೇಕಿಂಗ್ಗೆ ತುಂಬಾ ಪ್ರಸಿದ್ಧವಾದವರು. ಆದರೆ ಅಷ್ಟೇ ಅಲ್ಲ, ಅವ್ರ ಸಾಂಗ್ಸ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಸಾಂಗ್ಸ್ ಕೇಳಿದಾಗ ಸಿಂಪಲ್ ಆಗಿ ಫನ್ನಿ ಆಗಿರುತ್ತೆ, ಅಷ್ಟೇ ಕ್ಯಾಚಿಯಾಗಿ ಕೂಡ ಇರುತ್ತೆ. ನೀವು ಒಂದ್ಸಲಿ ಕೇಳಿದ್ರೆ ತಲೆಯಲ್ಲಿ ಹಾಗೆ ಕೂತ್ಬಿಡುತ್ತೆ. ಆದರೆ ನೀವು ಈ ಸಾಂಗ್ಸ್ ಕೇಳಿದಾಗ ಎಷ್ಟು ಫನ್ನಿ ಆಗಿರುತ್ತೋ, ಎಷ್ಟು ಸಿಂಪಲ್ ಆಗಿರುತ್ತೋ, ನೀವು ಡೀಪಾಗಿ ಕೇಳಿದಾಗ ಅಷ್ಟೇ ಒಂದರಲ್ಲಿ ಒಂದು ಫಿಲಾಸಫಿ ಕೂಡ ಇರುತ್ತೆ. ಈ ಮ್ಯಾಜಿಕ್ನ ಹೇಗೆ ಕ್ರಿಯೇಟ್ ಮಾಡ್ತಾರೆ ನನಗಂತೂ ತುಂಬ ಕುತೂಹಲ. ನಿಮಗೂ ಇರಬೇಕಲ್ಲ? ನಮ್ಮ ಹತ್ರ ಒಂದು ಎಕ್ಸ್ಕ್ಲೂಸಿವ್ ಫುಟೇಜ್ ಇದೆ, ಬನ್ನಿ ಡಿಕೋಡ್ ಮಾಡೋಣ. ಚೆನ್ನಾಗಿದೆ ಈ ಸಲ ಹಾಕೇ ಇಲ್ಲ. ಯಾವ್ದಾರು ಗೊತ್ತು, ಇದೆಲ್ಲ ಗೊತ್ತು, ಯಾವುದೋ ಗೊತ್ತು, ಎಲ್ಲ ಗೊತ್ತು. ರಫ್ ಇದು. ಚೆನ್ನಾಗಿದೆ. ಈಗ ನೀನು ಒಂದು ಒಳ್ಳೆ ಮುದ್ದೆ ಉಪ್ಸಾರೆಲ್ಲ ಚೆನ್ನಾಗಿ ತಿನ್ಸಿದ್ರೆ ಒಂದು ಎನರ್ಜಿ ಬರುತ್ತಲ್ಲ, ಆ ಎನರ್ಜಿ ಆಡೋ ಆಡೋ. ಸಾ ಸಾ ಸ ಸರಿ ಸಾ ಸಾ ಸ ಸದ ಸಾ ಸಾ ಸ ಸಗರಿ ಗ ಗರಿ ಗ ಸ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಅಂದ್ರೆ ಅನುಪ ಇದಕ್ಕೊಂದು ರಫ್ ಲೈನ್ ಹಿಂಗೆ ಬರುತ್ತೆ. ರಫ್ ಲೈನ್ ಏನಾದ್ರು ಹೇಳಿದ್ರೆ ನಾನು ಮೀಟರ್ ಏನೋ ಬರ್ಕೊಡ್ತೇನೆ, ಹಂಗೆ ಬರೀ. ಪ್ರೀತಿ ಮಧುರ ತ್ಯಾಗ ಅಮರ, ಪ್ರೀತಿ ಮಧುರ ತ್ಯಾಗ ಅಮರ. ಪ್ರೀತಿ ಮಧುರ ತ್ಯಾಗ ಅಮರ ಎಲ್ಲ ಭಟ್ರಕಾಲಕ್ಕೆ ಹೊರಟೈತೆ ಅನುಪ. ಪ್ರೇಮಕ್ಕೆ ಬೇರೆ ಬೇರೆ ಭಾಷೆಗಳಿದೆ ಕಣೋ, ಬೇಕಾದಷ್ಟು ಮುಖಗಳಿದೆ. ಅದಕ್ಕಿಂತ ಕಿತ್ತೋಗಿರೋ ವಸ್ತು ಇಲ್ಲ. ಅಲ್ಲ, ಯಾವ್ದಾರೋ ಒಂಥರ ಕರ್ಕಶವಾಗಿರ್ಬೇಕು. ಪ್ರೇಮ ಅನ್ನೋದು ಕೆಟ್ಟದ್ದು ಅಂತ ನಾವು ಒಂದಷ್ಟು ಪ್ರೂವ್ ಮಾಡಬೇಕು. ನೀವೊಂದು ಕರ್ಕಶವಾದ ಲೈನ್ ಕೊಡಿ ಸರ್. ಕರ್ಕಶವಾದ ಲೈನ್ ಕೊಟ್ರೆ ಆ ಥರ ಕರ್ಕಶವಾಗಿರೋದು ಅಂದರೆ ಪ್ರೇಮ ಅಂತಿದೆಯಲ್ಲ ನೀನು, ಪ್ರೇಮ ಇದೆಯಲ್ಲ ಅದಕ್ಕೊಂದು ಮಾಧುರ್ಯ ಇದೆ, ಹಾಗೆ ಅದಕ್ಕೊಂದು ಕರ್ಕಶತೆ ಇದೆ. ಈ ಮಾಧುರ್ಯ, ಈ ಕರ್ಕಶತೆ ಮಧ್ಯದಲ್ಲಿ ಒಂದು ಸಂಧಿ ಗ್ಯಾಪ್ ಇದೆ. ಆ ಸಣ್ಣ ಲೈನ್ ಇದೆ, ಸಣ್ಣ ತಿಳು ಲೈನ್. ಅದ್ಯಾವ್ದು ಸರ್ ಸಂಧಿ? ಅಯ್ಯೋ ನೋಡಪ್ಪ, ಆ ಮಾಧುರ್ಯ, ಆ ಕರ್ಕಶತೆ ಮಧ್ಯದಲ್ಲಿ ಆ ಸಣ್ಣ ಗ್ಯಾಪ್ ಇದೆ ಸಂಧಿ, ಅದನ್ನ ಹಾರ್ಮೋನ್ ಅಂತ ಕರೀತಾರೆ. ಹಾರ್ಮೋನಲ್ಲಿ ಏರ್ಪೇರಾಗೋದ್ರಿಂದ ನಮ್ಮ ಪ್ರೇಮ ಅದ್ಭುತ, ನಾವೇ ಪ್ರೇಮಿಗಳು, ಜಗತ್ತಿನ ಪ್ರೇಮಿಗಳು ಅಂತಿದ್ದಾರಲ್ಲ. 15 ವರ್ಷ ಮದುವೆ ಆಗ್ಬಿಟ್ಟು ಓಡೋಗ್ಬಿಡ್ತಾರೆ, ಡೈವರ್ಸ್ ಕೊಟ್ಕೊಂಡ್ಬಿಡ್ತಾರೆ. ಗಂಡ ಹೆಂಡತಿ ತಲೆಗೆ ಒಬ್ರಿಗೆ ಕಂಡ್ರೆ ಒಬ್ರು ರಾಜ್ಯವಾಗಿ ಬದುಕ್ಬಿಡ್ತಾರೆ. ಈ ಥರದ್ದೆಲ್ಲ ಏನೇನೋ ಮಾಯಾಜಾಲ ಇರುವಂಥದ್ದು ಪ್ರೇಮದ ಕರ್ಕಶತೆಗೆ. ಆ ಕರ್ಕಶತೆ ಅದು ತುಂಬ ಕಿತ್ತೋಗಿರೋದು. ಕಿತ್ತೋದ ಪ್ರೇಮ, ಸತ್ತೋದ ಪ್ರೇಮ. ಮಾಡೋ ಟ್ಯೂನ್ ಬರೀರಿ ಸರ್. ಈ ಟ್ಯೂನ್ ಮಾಡಲ ಅದು? ಓ, ಇದೇ ಟ್ಯೂನ್ ಕುರುತ್ತದು. ಕುರ್ಸು. ಕಿತ್ತೋದ ಪ್ರೇಮ, ಸತ್ತೋದ ಪ್ರೇಮ, ಕಿತ್ತೋದ ಪ್ರೇಮ, ಸತ್ತೋದ ಪ್ರೇಮ. 1 2 3 4. ಕಿತ್ತೋದ ಪ್ರೇಮ, ಸತ್ತೋದ ಪ್ರೇಮ. ಇನ್ನೂ ಜೋರಕ್ಕೆ ಹೋಗೋಣ. ಕಿತ್ತೋದ ಪ್ರೇಮ, ಸತ್ತೋದ ಪ್ರೇಮ. ಅಬ್ಬರದ ಕಾಮ. ಕಿತ್ತೋದ ಪ್ರೇಮ, ಸತ್ತೋದ ಪ್ರೇಮ. ಅಬ್ಬರದ ಕಾಮ, ಅಬ್ಬರದ ಕಾಮ. ಅಬ್ಬರ ಗುಮ್ಮುತ್ತೆ ಪ್ರೇಮ. ಕುರ್ಸಿದ ಕುರ್ಸ. ಅಬ್ಬರದ ಕಾಮ, ಗುಮ್ಮುತ್ತೆ ಪ್ರೇಮ. ತೋದ ಪ್ರೇಮ, ಸತ್ತೋದ ಪ್ರೇಮ. ಅಬ್ಬರದ ಕಾಮ. ಅಬ್ಬರ ಅಲ್ಲ ಕಣ, ಭಾಯ ಬುಡ ಸೀಳ್ತಿ, ಒಕ್ಕಳು ಸಿಲ್ಬೇಡ. ನೀ ರಸಿಕಾಂತ್ ಗೊತ್ತು, ಒಕ್ಕಳು ಸಿಲ್ಬೇಡ. ಅಬ್ಬರ ಅಬ್ಬರ ಅಲ್ಲ. ಅಬ್ಬರದ ಕಾಮ, ಗುಮ್ಮುತ್ತೆ ಪ್ರೇಮ. ಆಹಾ, ವಾವ್, ಸೂಪರ್. ಫಿಕ್ಸ್. ಸೊ ಈ ಸಾಂಗ್ ನಾವು 2 ಲೈನ್ ಕೇಳಿದ್ಮೇಲೆ ಇದೊಂದು ಲವ್ ಬೇಸ್ ಸಾಂಗ್ ಅಂತ ಗೊತ್ತಾಗಿದೆ. ಆದ್ರೆ ಇದೊಂದು ಲವ್ ಬ್ರೇಕಪ್ ಸಾಂಗ್ ಅಂತಾನೂ ಅನಿಸ್ತಾ ಇದೆ. ಆದ್ರೆ ಯಾರ್ದು ಬ್ರೇಕಪ್ ಆಗಿರ್ಬೋದು? ಹೀರೋಯಿಂದ
ಮೋಸ್ಟ್ಲಿ ನನ್ನ ಪ್ರಕಾರ ಹೀರೋಯಿನ್ಗೆ ಯಾವುದೋ ಒಂದ್ ಮೇಲೆ ಲವ್ ಇತ್ತೇನೋ. ಅವ್ರ ಪೇರೆಂಟ್ಸ್ ಪ್ರೆಷರ್ ಅಲ್ಲಿ ಒಂದು ಏಜ್ ಪರ್ಸನ್ ನ ಮದುವೆ ಆಗಿರ್ಬೋದು. ಅದೇ ನಮ್ಮ ಹೀರೋ ಗುರುಪ್ರಸಾದ್. ಹಾ, ನಾವು ಲಾಸ್ಟ್ ಎಪಿಸೋಡ್ ಅಲ್ಲಿ ನೋಡಿದ ಹಾಗೆ ಹೀರೋಯಿನ್ಗೆ ಯಾರೋ ತಲೆ ಹೊಡಿತಾರೆ, ಅದು ಗುರುಪ್ರಸಾದ್ ನೋಡಿ. ಸೊ ಈಗ ಈ ಕೇಸ್ ಕ್ಲಿಯರ್ ಆಗಿದೆ. ಹೀರೋಯಿನ್ಗೆ ಯಾರ ಜೊತೆ ಅಫೇರ್ ಇರಬಹುದು, ಹಸ್ಬೆಂಡ್ ಆದ ಗುರುಪ್ರಸಾದ್ಗೆ ಗೊತ್ತಾಗಿರ್ಬೋದು, ಕೋಪ ಬಂದು ಹೀರೋಯಿನ್ ತಲೆನ ಹೊಡೆದಿರ್ಬೋದು. ಇದನ್ನ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಶರತ್ ಅವರು ಬಂದಿರಬಹುದು. ಆದ್ರೆ ಇದಾದ್ಮೇಲೆ ಹೀರೋಯಿನ್ ಏನಾಯ್ತು? ಇಷ್ಟು ಸೀರಿಯಸ್ ಕ್ರೈಮ್ ಕಾಮಿಡಿಯಾಗಿ ಹೇಗೆ ತೋರಿಸಿರ್ಬಹುದು? ಅದರ ಬಗ್ಗೆ ಗೊತ್ತಾಗ್ಬೇಕಿದ್ರೆ ನಮ್ಮ ಹತ್ರ ಎಕ್ಸ್ಕ್ಲೂಸಿವ್ ಫುಟೇಜ್ ಇದೆ, ಬನ್ನಿ ಡಿಕೋಡ್ ಮಾಡೋಣ. ಆದ್ರೆ ನೀವು ಈಗಾಗಲೇ ಡಿಕೋಡ್ ಮಾಡಿರ್ಬೇಕಲ್ವಾ? ನಿಮ್ಮ ಅನಿಸಿಕೆನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಎಪಿಸೋಡ್ ವರೆಗೂ ನಾನು ನಿಮ್ಮ ಅಶ್ವಿನಿ ಸೈನಿಂಗ್ ಆಫ್. ಇನ್ನೊಂದೇನು ಕೊಡ್ಲಾ? ಏನಾಗುತ್ತೆ, ಈ ಪೂರ್ತಿ ಲೈನ್ಸ್ ಅಲ್ಲಿ ತುಂಬಾ ಮಾಸ್, ಪ್ರೇಮ, ಕಾಮ ಎಲ್ಲ ಮಾಸ್ ವರ್ಡಿಂಗ್ಸ್ ಅವು. ಇದನ್ನ ಕ್ಲಾಸ್ ಅವರು ನೋಡ್ಬೇಕಲ್ಲ. ಡವ್ ಅಂದ್ರೆ ಪಾರ್ವಾಳ, ಡವ್ವು ಅದಕ್ಕೆ ಇನ್ನೊಂದು ಸರ್ ಡವ್ ನೋಡಿ ಟ್ರೈ ಮಾಡಿ ಆಡ್ತಾ ನೀನು ನಡೆಸ್ತೀವಿ. ಇವರು ದಿನ ಪೇಪರ್ ನೋಡ್ತೀವಲ್ಲ, ಸೂಸೈಡ್ ಮಾಡ್ಕೊಂಡ್ರು, ಸತ್ತೋಗ್ಬಿಟ್ರು, ಪ್ರೇಮಿಗಳಾಗಿದ್ದವ್ರು ಇವತ್ತು ದ್ವೇಷಿಗಳಾಗ್ಬಿಟ್ರು, ಇನ್ನೊಬ್ಬ ಪ್ರೇಮಿ ಬಂದ್ಬಿಟ್ಟು ಇವರಿಬ್ಬರು ಬೇರೆ ಮಾಡ್ದ. 6 ಲಕ್ಷ ಜನ ಡೈವರ್ಸ್ ಆಗಿದೆ ಲಾಸ್ಟ್ ಇಯರ್ ಭಾರತದಲ್ಲಿ ಕರೋನಾ ಇರುವಾಗ. ಸೊ ಈ ಥರದ್ದೆಲ್ಲ ಕೇಳಿದಾಗ ಸಾಯ್ತಾವೆ ಬಿಡ್ತು ಅಂತ, ಅಯ್ಯೋ ಪ್ರೇಮಕ್ಕೋಸ್ಕರ ಸಾಯ್ತಾವೆಲ್ಲ ಅಂತ ಅನ್ಸುತ್ತೆ. ಗೂಗಲ್ಗೆ ಗೊತ್ತಾಗಲ್ಲ, ಇಂಗ್ಲೀಷ್ ಬರುತ್ತೆ ಅದು ಇವೆಲ್ಲ ಅರ್ಥ ಆಗಲ್ಲ. ಇವೆಲ್ಲ ಏನ್ ಚೆಕ್ ಮಾಡಕ್ ಹೋಗಲ್ಲ ನಿನ್ನ ಮುಗ್ಧತೆ ನಂಗೆ ಇಷ್ಟ ಕಣ ಅಲ್ವಾ? ಮುಗ್ಧವಾಗಿ ಮಾತಾಡ್ತಾನೆ ಮತ್ತು ಸಾಯ್ತಾವೆ ಬಿಡ್ತಾವೆ ತುಂಬಾ ಚೆನ್ನಾಗಿ. ಏನ್ ಬಡ್ಡೆ ತಗೋ ಅಂದ್ರೆ ಸರ್ ಏನಿಲ್ಲ, ಅದು ಬಡ್ಡೆ ತದ್ದೆ ಬಡ್ಡಿ ಮಗ ಅಂತಾರಲ್ಲ, ಅದನ್ನ ಕರೆದು ಬೊಡಿದೆ ಬಡತವೆ ಹಿಂಗಾಗಿದೆ. ಅಪಭ್ರಂಶ ರೂಪಗಳು.